Hello everyone, welcome back to our YouTube channel Prism Infotech Hasana. Program number 5.8 ಈ ರೀತಿ ಇದೆ. Sum of A equals within the single quotation 10 and B is equal to within the single quotation 20. ಈಗ ಈ ಪ್ರೋಗ್ರಾಮ್ನ ಹಂತವಾಗಿ ನೋಡ್ತಾ ಹೋಗೋಣ. ಪ್ರೋಗ್ರಾಮಿನ ಎರಡು ಸ್ಟೇಟ್ಮೆಂಟ್ ಈ ರೀತಿ ಇದೆ. A is equal to within the single quotation 10, B is equal to within the single quotation 20. Third statement, sum is equal to A plus B. A ವ್ಯಾಲ್ಯೂ 10 ಇದೆ, B ವ್ಯಾಲ್ಯೂ 20 ಇದೆ. ನಮ್ಮ ಎಕ್ಸ್ಪೆಕ್ಟೇಷನ್ ಪ್ರಕಾರ 10 ಪ್ಲಸ್ 20 ಅಂತ ಹೇಳಿದ್ರೆ ಸಮ್ ವ್ಯಾಲ್ಯೂ 30 ಆಗುತ್ತೆ ಅಂತ ಅನ್ಕೊಂಡಿದ್ರೆ ಅದು ತಪ್ಪು. ಎ ಮತ್ತೆ ಬಿ ವೇರಿಯೇಬಲ್ಸ್ ನ ಇನಿಷಿಯಲೈಸೇಷನ್ ಮಾಡಬೇಕಾದ್ರೆ ಸಿಂಗಲ್ ಕೊಟೇಶನ್ ಒಳಗಡೆ ಮಾಡಿದ್ರಿಂದ ಅದು ಸ್ಟ್ರಿಂಗ್ಸ್ ಆಗಿರುತ್ತೆ. ಎರಡು ಸ್ಟ್ರಿಂಗ್ಸ್ ನಡುವೆ ಪ್ಲಸ್ ಸಿಂಬಲ್ ಬಂದಾಗ ಅದು ಕನ್ಕ್ಯಾಟಿನೇಷನ್ ಆಗುತ್ತೆ. ಅಂದ್ರೆ 10 ಪಕ್ಕ 20 ಬರುತ್ತೆ, ಅಲ್ಲಿಗೆ 1020 ರೀತಿ ನಮಗೆ ಕಾಣಿಸುತ್ತೆ. ಈ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆದ ನಂತರ ಒಂದು ಆಬ್ಜೆಕ್ಟ್ ಜನರೇಟ್ ಆಗಿ ಆ ಆಬ್ಜೆಕ್ಟ್ ಕಂಟೆಂಟ್ 1020 ಇದೊಂದು ಸ್ಟ್ರಿಂಗ್. ಇದನ್ನ ಸಮ್ ಅಂತಕ್ಕಂತಹ ವೇರಿಯೇಬಲ್ ರೆಫರ್ ಮಾಡ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನಾವು ಅಂದ್ಕೊಂಡಿರೋ ರೀತಿಯಲ್ಲಿ ಸಮ್ ವ್ಯಾಲ್ಯೂ 1020 ಆಗಿರುತ್ತಂತ ಚೆಕ್ ಮಾಡ್ಲಿಕ್ಕೋಸ್ಕರ ನೆಕ್ಸ್ಟ್ ಪ್ರಿಂಟ್ ಸ್ಟೇಟ್ಮೆಂಟ್ ಹೋಗೋಣ. ಈ ಪ್ರಿಂಟ್ ಸ್ಟೇಟ್ಮೆಂಟ್ ಔಟ್ಪುಟ್ ನ ಜನರೇಟ್ ಮಾಡ್ತಾ ಇದೆ. ವಿತ್ ಇನ್ ದ ಡಬಲ್ ಕೊಟೇಶನ್ ಆಸ್ ಇಟ್ ಇಸ್ ಡಿಸ್ಪ್ಲೇ ಆಗುತ್ತೆ. ಕಾಮ ಆದ ನಂತರ ಸಮ್ ಯಾವುದೇ ಕೊಟೇಶನ್ ಒಳಗಡೆ ಇಲ್ದಲೇ ಇರೋದ್ರಿಂದ ಅದು ಐಡೆಂಟಿಫೈಯರ್ ಆಗುತ್ತೆ. ಹಾಗಾದ್ರೆ ಈ ಉದಾಹರಣೆಯಲ್ಲಿ ಈ ಐಡೆಂಟಿಫೈಯರ್ ವ್ಯಾಲ್ಯೂ 1020 ಔಟ್ಪುಟ್ ಅಲ್ಲಿ 1020 ಅಂತ ಡಿಸ್ಪ್ಲೇ ಆಗುತ್ತೆ. ಇದೇ ಪ್ರಿಂಟ್ ಸ್ಟೇಟ್ಮೆಂಟ್ ನ ಸ್ವಲ್ಪ ಮಾಡಿಫೈಡ್ ಮಾಡಿ ಮತ್ತೊಮ್ಮೆ ತಗೊಳ್ಳೋಣ. ಚಿಕ್ಕದೊಂದು ಮಾಡಿಫೈ ಮಾಡಿರೋದೇನು ಅಂತ ಹೇಳಿದ್ರೆ ಇಲ್ಲಿ ಕಾಮ ಬದಲಾಗಿ ಪ್ಲಸ್ ಸಿಂಬಲ್ ಹಾಕಿದೀವಿ. ಈ ಪ್ರಿಂಟ್ ಸ್ಟೇಟ್ಮೆಂಟ್ ಎರರ್ ನ ಜನರೇಟ್ ಮಾಡುತ್ತೆ ಅಂತ ಅನ್ಕೊಂಡ್ರೆ ಎರರ್ ನ ಜನರೇಟ್ ಮಾಡಲ್ಲ. ಇದು ವ್ಯಾಲಿಡ್ ಸ್ಟೇಟ್ಮೆಂಟ್. ಮತ್ತೊಮ್ಮೆ ಔಟ್ಪುಟ್ ಈ ರೀತಿ ಬರ್ತಾ ಹೋಗುತ್ತೆ. ವಿತ್ ಇನ್ ದ ಡಬಲ್ ಕೊಟೇಶನ್ ಸಮ್ ಆಸ್ ಇಟ್ ಇಸ್ ಡಿಸ್ಪ್ಲೇ ಆಗುತ್ತೆ. ಡಬಲ್ ಕೊಟೇಶನ್ ಇಂದ ಹೊರಗಡೆ ಇರ್ತಕ್ಕಂತಹ ಐಡೆಂಟಿಫೈಯರ್ ನೇಮು ಸಮ್ದು ವ್ಯಾಲ್ಯೂ 1024 ಮಾನಿಟರ್ ಮೇಲೆ 1024 ಡಿಸ್ಪ್ಲೇ ಆಗುತ್ತೆ. ಎರಡೂ ಸ್ಟೇಟ್ಮೆಂಟ್ಸ್ ಕೂಡ ಸೇಮ್ ಔಟ್ಪುಟ್ ಕೊಟ್ಟಿದೆ. ಮತ್ತೊಮ್ಮೆ ಇದೇ ರಿಸಲ್ಟ್ ನ ಬೇರೆ ರೀತಿ ಪಡೆಯೋ ಪ್ರಯತ್ನ ಮಾಡೋಣ. ನೆಕ್ಸ್ಟ್ ಸ್ಟೇಟ್ಮೆಂಟ್ ಈ ರೀತಿ ಇದೆ. ಈ ಪ್ರಿಂಟ್ ಸ್ಟೇಟ್ಮೆಂಟ್ ಒಳಗಡೆ ಮೊದಲನೇದಾಗಿರೋದು ಎ ಯಾವುದೇ ಕೊಟೇಶನ್ ಒಳಗಡೆ ಇಲ್ದಲೇ ಇರೋದ್ರಿಂದ ಎದು ವ್ಯಾಲ್ಯೂ 10 ಇದೆ. ಹಾಗಾದ್ರೆ ಮಾನಿಟರ್ ಮೇಲೆ 10 ಅಂತ ಡಿಸ್ಪ್ಲೇ ಆಗುತ್ತೆ. ಪ್ಲಸ್ ಸಿಂಬಲ್ ಡಬಲ್ ಕೊಟೇಶನ್ ಒಳಗಡೆ ಇರೋದ್ರಿಂದ ಆಸ್ ಇಟ್ ಇಸ್ ಡಿಸ್ಪ್ಲೇ ಆಗುತ್ತೆ ಪ್ಲಸ್ ಸಿಂಬಲ್. ಅದಾದ ನಂತರ ಬಿ ಯಾವುದೇ ಕೊಟೇಶನ್ ಒಳಗಡೆ ಇಲ್ದಲೇ ಇರೋದ್ರಿಂದ ಬಿದು ವ್ಯಾಲ್ಯೂ 20 ಮಾನಿಟರ್ ಮೇಲೆ ಡಿಸ್ಪ್ಲೇ ಆಗುತ್ತೆ. ಆ ನಂತರ ಈಕ್ವಲ್ ಸಿಂಬಲ್ ಡಬಲ್ ಕೊಟೇಶನ್ ಒಳಗಡೆ ಇರೋದ್ರಿಂದ ಈಕ್ವಲ್ ಸಿಂಬಲ್ ಎಸ್ ಇಟ್ ಇಸ್ ಡಿಸ್ಪ್ಲೇ ಆಗುತ್ತೆ. ಇದಾದ ನಂತರ ಸಮ್ಮು ಯಾವುದೇ ಕೊಟೇಶನ್ ಒಳಗಡೆ ಇಲ್ದಲೇ ಇರೋದ್ರಿಂದ ಸಮ್ ವ್ಯಾಲ್ಯೂ ಇಟ್ ಈಸ್ ಎ ಸ್ಟ್ರಿಂಗ್ 1020 ಆಸ್ ಇಟ್ ಇಸ್ ಮಾನಿಟರ್ ಮೇಲೆ ಡಿಸ್ಪ್ಲೇ ಆಗುತ್ತೆ. ಈ ಪ್ರೋಗ್ರಾಮ್ ನ ಆನ್ಲೈನ್ ಕಂಪೈಲರ್ ಅಲ್ಲಿ ಟೈಪ್ ಮಾಡಿ ಎಕ್ಸಿಕ್ಯೂಟ್ ಮಾಡಿ ನೋಡೋಣ. ಪ್ರೋಗ್ರಾಮ್ ನಂಬರ್ 5.8 ನ ಆಸ್ ಇಟ್ ಇಸ್ ಟೈಪ್ ಮಾಡಿದ್ದೀವಿ. ರನ್ ಮಾಡಿ ನೋಡೋಣ. ನಾವು ಏನ್ ಎಕ್ಸ್ಪೆಕ್ಟ್ ಮಾಡಿದ್ದು ಅದೇ ರೀತಿ ರಿಸಲ್ಟ್ ಬಂದಿದೆ. ಈ ಉದಾಹರಣೆಯಲ್ಲಿ 10 ಪ್ಲಸ್ 20 ಅಂತ ಹೇಳಿದ್ರೆ 1020 ಯಾಕೆ ಬಂದಿದೆ ಅಂತ ಹೇಳಿದ್ರೆ ಎ ಮತ್ತೆ ಬಿ ಗೆ ವ್ಯಾಲ್ಯೂಸ್ ನ ಇನಿಷಿಯಲೈಸೇಷನ್ ಮಾಡಬೇಕಾದ್ರೆ ಸಿಂಗಲ್ ಕೊಟೇಶನ್ ಒಳಗಡೆ ಮಾಡಿರೋದ್ರಿಂದ ಅದು ಸ್ಟ್ರಿಂಗ್ ಅಂತ ಕನ್ಸಿಡರ್ ಆಗುತ್ತೆ. ಈ ಪ್ಲಸ್ ಸಿಂಬಲ್ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಎರಡು ಸ್ಟ್ರಿಂಗ್ ನ ಕನ್ಕ್ಯಾಟಿನೇಷನ್ ಮಾಡುತ್ತೆ. ಕನ್ಕ್ಯಾಟಿನೇಷನ್ ಅಂತ ಹೇಳಿದ್ರೆ ಜಾಯಿನಿಂಗ್ ಟುಗೆದರ್ ಅಂತ, ಅಂದ್ರೆ ಒಂದ್ರ ಪಕ್ಕ ಒಂದು ಜೋಡಿಸ್ಬಿಡುತ್ತೆ. 10 ಪಕ್ಕ 20 ನ ಜೋಡಿಸಿದ್ರಿಂದ ಸಮ್ ವ್ಯಾಲ್ಯೂ 1020 ರೀತಿ ಕಾಣ್ತಾ ಇದೆ. ಅದನ್ನ ನಾವು ಔಟ್ಪುಟ್ ಅಲ್ಲೂ ಕೂಡ ಗಮನಿಸಬಹುದು. ಇಲ್ಲಿಗೆ ಈ ಪ್ರೋಗ್ರಾಮ್ ನ ಕೊನೆಗೊಳಿಸೋಣ. ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಸ್ನೇಹಿತರೊಂದಿಗೆ ಶೇರ್ ಮಾಡ್ಕೊಳ್ಳಿ. ಇದುವರೆಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಶಿಕ್ಷಣವನ್ನು ಪಡೆಯೋಣ, ಎಲ್ಲರೂ ಒಟ್ಟಾಗಿ ಪಡೆಯೋಣ. ಈ ವಿಡಿಯೋವನ್ನ ಕೊನೆ ತನಕ ನೋಡಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು.